ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲ್ಲೂ ಬೇಡ, ಇದೇ ನಮ್ಮ ಅಮ್ಮ. ನಿನ್ನ ಕೈ ನೋವತ್ತೆ, ಸಾಕು ಬಿಟ್ಬಿಡಮ್ಮ. ತಾತ ಸುಮ್ಮನಿರಿ. ಅಪ್ಪ ಚಿಕ್ಕವರಿದ್ದಾಗ ಅವ್ರನ್ನ ಹೆಗ್ಲ ಮೇಲೆ ಕೂರಿಸ್ಕೊಂಡು ಜಾತ್ರೆ ಕರ್ಕೊಂಡು ಹೋಗ್ತಿದ್ರಿ ತಾನೆ, ಅವಾಗ ನಿಮಗೆ ಕಾಲು ನೋಡ್ತಿರ್ಲಿಲ್ವಾ? ಎಲ್ಲ ನಿಮ್ಮ ಅಜ್ಜಿ ಹಾಗೆ, ಅವಳು ಸಹಿತ ಎಲ್ಲದಕ್ಕೂ ನನ್ನ ಬಾಯಿ ಮುಚ್ಚೋಳು. ನೋಡಿದೆ ನಮ್ಮ ಗಿರಿಜಾ? ಗಿರಿಜಾ ಅಮ್ಮ, ಗಿರಿಜಾ. ಹಾ ಮಾವ. ಏನಮ್ಮ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಓಹೋ, ಆಗ್ಲೇ ಹಾಲು ಚೆಲ್ಲೋಯ್ತಲ್ಲ, ಅದ್ರ ಬಗ್ಗೆನಾ? ಅಲ್ಲಮ್ಮ, ನೀನೇನು ಬೇಕು ಅಂತ ಮಾಡಿದ್ಯಾ? ಆಕಸ್ಮಿಕವಾಗಿ ತಾನಾಗಿದ್ದು. ನಾನು ಯೋಚನೆ ಮಾಡ್ತಿರೋದೇ ಬೇರೆ ಮಾವ. ಹೋ ಗೊತ್ತಾಯ್ತು, ನನಗೆ ರಿಮೋಟ್ ಕಾರ್ ಯಾವಾಗ ಕೊಡಿಸ್ಲಿ ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಸ್ಕಂದ, ದೊಡ್ಡವ್ರು ಮಾತಾಡ್ತಾ ಇರ್ಬೇಕಿದ್ರೆ ಮಧ್ಯ ಮಾತಾಡಬಾರ್ದು. ಹೋಗಾಡ್ಕೋ ಹೋಗು. ಅಮ್ಮ ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ? ಏನಾಯ್ತು? ಏನು ಅಂತ ಹೇಳಿ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇನ್ಮೇಲೆ ನಾನು ಕಾಶಿ ಅವ್ರ ಮುಖ ನೋಡಲ್ಲ. ಯಾಕಮ್ಮ? ಕಾಶಿ ಏನಾದರೂ ಅನ್ನ? ಅಯ್ಯೋ ಚೇಚೆ, ಅವರೇನು ಹೇಳಿಲ್ಲ. ಆದರೆ ವಿಷಯ ಏನಪ್ಪ ಅಂದರೆ, ನೋಡಮ್ಮ, ಇದೆಲ್ಲ ಕಾಕತಾಳೀಯ. ಇಷ್ಟಕ್ಕೋಸ್ಕರ ಕಾಶಿ ಮುಖ ನೋಡಲ್ಲ ಅಂತಂದರೆ ತುಂಬ ತಪ್ಪಾಗತ್ತಮ್ಮ. ಮಾವ, ನಿಮಗೆ ನಾನು ಯೋಚನೆ ಮಾಡ್ತಿರೋದು ತಪ್ಪು ಅಂತ ಅನಿಸ್ತಿರ್ಬಹುದು. ಆದರೆ ಮುಂದೆ ನನ್ನ ಸಂಸಾರಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ಅನ್ನೋ ಭಯಕ್ಕೆ ಈ ನಿರ್ಧಾರ ತಗೊಂಡಿದ್ದೀನಿ. ಅಮ್ಮ, ಚಿಕ್ಕವಳಾಗಿ ಮಾತು ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ವಿಷಯ ಏನಾದರೂ ಚಿಕ್ಕಪ್ಪ ಚಿಕ್ಕಮ್ಮಂಗೆ ಗೊತ್ತಾದರೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಪ್ರಾಣಿ, ಅವ್ರು ನೊಂದ್ಕೋತಾರೆ ಅಂತ ನನ್ನ ಸಂಸಾರಕ್ಕೆ ನೋವಾಗೋದಕ್ಕೆ ನಾನು ಬಿಡಲ್ಲ. ನನಗೆ ಕಾಶಿಯವ್ರ ಮುಖ ಅಪಶಕ್ನ, ನಾನು ಅವ್ರ ಮುಖ ನೋಡಲ್ಲ ಅಷ್ಟೇ. ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ಏನೂ ಆಗದೆ ಇರಲಿ ಅಂತ ಆಂಜನೇಯನ ಗುಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ. ಮಾವ, ನಾನು ಯಾವತ್ತೂ ನಿಮ್ಮ ಮಾತು ಮೀರಿ ನಿರ್ಧಾರ ತಗೊಳ್ಳಲ್ಲ. ಇವತ್ತು ತಗೊಂಡಿದ್ದೀನಿ. ಇದರಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ದೇವ್ರೆ, ನನಗೇನಾದರೂ ಆದರೆ ನಾನು ತಡ್ಕೋತೀನಿ. ಆದರೆ ನಮ್ಮ ಮನೆಯವ್ರು ಯಾರೂ ತಡ್ಕೊಳ್ಳಲ್ಲ. ಈ ಬೆರಳು ಕೊಯ್ದೋಗಿದ್ದಕ್ಕೆ ನೀನೇ ನೋಡಿದ್ಯಲ್ಲ ಅವರೆಲ್ಲ ಎಷ್ಟು ಒದ್ದಾಡ್ಬಿಟ್ರು ಅಂತ. ಬೆಟ್ಟನೇ ಕಿತ್ತಿಟ್ಟವ್ನು ನೀನು. ಆ ಕಾಶಿ ಮುಖ ನೋಡಿದ್ರಿಂದ ಆಗೋ ಅಪಶಕ್ನನ ಕಿತ್ತಿಟ್ಬಿಡು ತಂದೆ. ಇನ್ಮೇಲೆ ಆ ಕಾಶಿ ನನ್ನ ಕಣ್ಣೆದುರುಗಡೆ ಕಾಣಿಸ್ಕೊಳ್ದೇ ಇರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದೆ. ಗೌರಿ, ಹಾಗೆ ಗಿರ್ಜಮ್ಮನ ಮನೆಗೆ ಹೋಗ್ಬಪ್ಪ. ಸ್ಕಂದ ಪ್ರಾಣಿ ಒಟ್ಟಿಗೆ ಒಂದಿಷ್ಟು ಹೊತ್ತು ಗಮ್ಮತ್ತಾಗಿ ಆಟ ಆಡ್ಕೊಂಡು ಕಡಿಗೆ ಮನೆಗೆ ಹೊರಾಯ್ತು ರೀ. ಅಕ್ಕ ಬಾವ ಬಂದಿಲ್ಲ ಅಂತ ಬೇಜಾರಾಗಿದ್ಲು. ಈಗ ಮತ್ತೆ ಹೋದ್ರೆ ಅವಳಿಗೆ ತೊಂದರೆ ಕೊಟ್ಟಂಗೆ ಆಗಲ್ವಾ? ನೀ ಅಂತ ಮರತೆ ಈ ನಮ್ನಿ ಯೋಚನೆ ಮಾಡ್ತೆ? ಆ ಮನೇಲಿ ಇಪ್ಪವರೇ ಯಾರು ಆ ನಮ್ನಿ ಯೋಚನೆ ಮಾಡೋದಿಲ್ಲ. ಅದು ನಮ್ಮದೇ ಮನೆ ಅಲ್ದ? ನೆನೆದವರ ಮನದಲ್ಲಿ ಗಿರ್ಜಮ್ಮ ಕಾಣ. ಸರಿ ಬನ್ನಿ, ಅಕ್ಕ ಇದ್ದಾಳಲ್ಲ ಅವಳ ಜೊತೆನೆ ಮನೆಗೆ ಹೋಗೋಣ. ಅಕ್ಕ, ಗಿರ್ಜಮ್ಮ, ಅಕ್ಕ. ಭಗವಂತ, ಕಾಶಿ ಮುಖ ಕಾಣಿಸ್ದೇ ಇರೋ ಹಾಗೆ ಮಾಡಪ್ಪ ಅಂತ ಕೇಳಿ ಒಂದು ನಿಮಿಷನೂ ಆಗಲಿಲ್ಲ. ಆಗಲಿ ಕಾಶಿ ನೋಡೋಂಗಾಗೋಯ್ತಲ್ಲ. ಶೋ, ಏನಪ್ಪ ಮಾಡಲಿ ಈಗ? ಅಕ್ಕ 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 ಅಲ್ಲ, ಅಕ್ಕ ಯಾಕೆ ಮುಖ ಮುಚ್ಕೊಂಡು ಹೋದ್ಲು? ಮುಖ ತೋರ್ಸು ಕಾಯ್ದಿದ್ದು ನಮ್ಮ ನಿಮ್ಮ ಮುಖಕ್ಕೆ ಅಂತಾರು ಗಾಯ ಆಯ್ತಾ? ಬಾ ವಿಚಾರಿಸೋ. ಮೆತ್ತಿಗೆ ಬಿದ್ದೋಗ್ಬಿಟ್ಟಿದೆ. ಯಾಕಮ್ಮ?
ಅದ್ಯಾಕೆ ಹಿಂಗ್ ಓಡ್ ಬರ್ತಿದ್ಯಮ್ಮ? ಏನಮ್ಮ ಯಾಕೆ ಗಾಬರಿ ಆಗಿದ್ಯಾ? ನಾನು ಹೇಳಿಲ್ವಾ ಸಚಿನ್ ಅವ್ರ ಮನೆ ನಾಯಿ ಸರಿ ಇಲ್ಲ, ಯಾರು ಓಡಾಡಿದ್ರು ಬಿಡಲ್ಲ ಅಮ್ಮ, ಓಡಿಸ್ಕೊಂಡ್ ಬಂದ್ಬಿಡುತ್ತೆ. ಅದೆಲ್ಲ ಸುಮ್ಮನೆ ಮಾವ, ಕಾಶಿ ಅವರು ನಮ್ಮನೆ ಕಡೆನೇ ಬರ್ತಾ ಇದ್ದಾರೆ. ಅವ್ರ ಮುಖ ನೋಡಿದ್ರೆ ಅಪ್ಶಕ್ನ ಇನ್ನೇನೇನೋ ಅನಾಹುತ ಆಗುತ್ತೋ ಏನೋ. ಅದಕ್ಕೆ ನಾನು ರೂಮಲ್ಲಿ ಇರ್ತೀನಿ, ಅವ್ರು ಬಂದು ಕೇಳಿದ್ರೆ ನಾನು ಆಚೆ ಹೋಗಿದ್ದೀನಿ ಅಂತ ಹೇಳ್ತೀರಾ? ಅಯ್ಯೋ ಹಾಗೆ ಹೇಳಿದ್ರೆ ತಪ್ಪಾಗೋದಿಲ್ವೇನಮ್ಮ? ಮಾವ, ನಿನ್ನೆ ಸಂಧ್ಯಾ ಅವ್ರು ಹೇಳಿದ್ದು ನಿಮ್ಗೆ ಜ್ಞಾಪಕ ಇಲ್ವಾ? ನಮ್ಮ ಅನುಭವಕ್ಕೆ ಬರೋವರೆಗೂ ನಮಗೆ ಗೊತ್ತಾಗಲ್ಲ, ಅನುಭವಕ್ಕೆ ಬಂದಮೇಲೆ ನಮ್ಗೆ ತಪ್ಪು ಅಂತ ಅನ್ಸೋದು ಅಂತ. ಅದಕ್ಕೆ ನಾನು ರೂಮಲ್ಲಿ ಇರ್ತೀನಿ. ಅಕ್ಕ ಅಕ್ಕ ಗಿರ್ಜಮ್ಮ, ಅಕ್ಕ ಅಕ್ಕ ಮಾವ, ಅಕ್ಕ ಬಂದ್ಲಾ? ಅಯ್ಯೋ ನಮ್ಮ ಅಕ್ಕ ಸತ್ತು ಭಾಳ ವರ್ಷ ಆಯ್ತಲ್ಲಮ್ಮ. ಅಯ್ಯೋ ಯಜಮಾನ್ರೆ, ನಿಮ್ಮ ಅಕ್ಕ ಅಲ್ಲ, ಇವಳಕ್ಕ ಗಿರ್ಜಮ್ಮ. ಅದು ಸ್ಕಂದ, ಶ್ರೇಣಿ ಅಮ್ಮ ಇಲ್ಲ? ಅದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಾವು ದೇವಸ್ಥಾನದ ಹತ್ರ ಅಕ್ಕ ನೋಡಿದ್ವಿ, ಕರೆದ್ರು ಕೇಳ್ದೆ ಇರೋರ್ ತರ ಬಂದ್ಲು. ಅಕ್ಕ ಅಲ್ಲೇ ಅಕ್ಕಪಕ್ಕದ ಮನೇಲೆಲ್ಲೋ ಅರ್ಶಿನ ಕುಂಕುಮ ತಗೊಳಕ್ ಹೋಗಿರ್ಬೇಕು. ಅಲ್ಲ, ಮನೆ ಬದಿ ಹೋದಂಗಾಯ್ತು, ಅದಕ್ಕೆ ನಾವು ಹುಡ್ಕ ಬಂದದ್ದು. ಕಂಡ್ರೆ ಫೋನ್ ರಿಂಗ್ ಆಗ್ತಿತ್ತು ಅಂದ್ರೆ ಗಿರ್ಜಮ್ಮ ಇಲ್ಲೇ ಇರ್ತರು. ಗಿರ್ಜಮ್ಮ ಬಂದಿರ, ನೀವು ಕಾಣಲಿಲ್ಲ ಅಷ್ಟೇ. ಹೌದು. ಗಿರ್ಜಮ್ಮ, ಓ ಗಿರ್ಜಮ್ಮ, ಮೊಬೈಲ್ ಇಲ್ಲೇ ಇತ್ತು. ಅಕ್ಕ ಯಾಕೆ ಬಚ್ಚಿಕೊಂಡಿದೀಯಾ? ಅಷ್ಟು ಕರೆದ್ರು ತಿರುಗಿ ನೋಡ್ಲಿಲ್ಲ. ಮನೆಯವರೆಲ್ಲ ನೀನ್ ಇಲ್ಲ ಅಂದ್ರು, ನೀನ್ ನೋಡ್ದೆ ಇಲ್ಲಿ ರೂಮಲ್ಲಿ ಇದೆಯಾ? ಬಚ್ಚಿಟ್ಕೊಳ್ಳೋದೆಲ್ಲ ಏನಿಲ್ಲ, ಅದು ಕಣ್ಣ ಮುಚ್ಚಲೆ ಐಸ್ ಪೈಸ್, ಅದನ್ನ ಆಟ ಆಡ್ತಾ ಇದ್ದೆ. ಎಷ್ಟೇ ದೊಡ್ಡವರಾದರೂ ಚಿಕ್ಕವ್ರ ಥರ ಆಟ ಆಡ್ತಾ ಇರಬೇಕು ಅವಾಗವಾಗ ಅಂತ ನಮ್ಮ ಗುರುಗಳೇ ಹೇಳಿದರು. ಅದಕ್ಕೆ ಇದು. ಅಕ್ಕ ಏನಾಯ್ತು? ಯಾಕೊಂಥರ ಮಾತಾಡ್ತಾ ಇದೀಯಾ? ಹೇಳಿದ್ನಲ್ಲ ಗೌರಿ, ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಸರಿ, ನಾವು ಬರ್ತೀವಿ. ಹೋಗಿ ಬನ್ನಿ. ಏನಿದು, ಪ್ರತಿ ಸಲ ಬರ್ತೀವಿ ಅಂದಾಗ ಸ್ವಲ್ಪ ಹೊತ್ತು ಇದ್ದೋಗಿ ಅಂತ ಹೇಳ್ತಿದ್ದಕ್ಕ ಹೀಗಂತಿದ್ದಾಳಲ್ಲ. ಸರಿ ಅಕ್ಕ, ರೇ ಬನ್ರೆ. ಆಯ್ತು, ಬರ್ತೀವಿ. ಗಿರ್ಜಮ್ಮ ತಗಣಿ ಫೋನ್. ಹಾಂ ಮತ್ತೆ ಹಾಂ ಹೋಗಿ ಬನ್ನಿ. ಹಲೋ ರೀ. ಗಿರಿ, ಆ ಬ್ಲೂ ಕಲರ್ ಫೈಲ್ನ ಮರಿದೆ ಎತ್ತಿಡು ಅಂತ ಹೇಳಿದ್ದೆ, ಯಾಕೆ ಇಟ್ಟಿಲ್ಲ ನೀನು? ನಾನು ಇಟ್ಟಿಲ್ವಾ? ಅಯ್ಯೋ ದೇವ್ರೆ ದೇವ್ರೆ, ಒಂದು ನಿಮಿಷ ನೋಡ್ತೀನಿ ರೀ. ರೀ ಹೌದು ರೀ, ಇಲ್ಲೇ ಇದೆ. ಪ್ರಾಜೆಕ್ಟ್ ಸೈನ್ ಆಗೋದಕ್ಕೆ ಅದೇ ಫೈಲ್ ಬೇಕಾಗಿರೋದು. ಈಗ ನಾನೇನಾದ್ರು ಕೆಲಸ ಕಳ್ಕೊಂಡ್ರೆ ಮಕ್ಕಳು ಸ್ಕೂಲ್ ಫೀಸು, EMI, ಸಾಲ, ಇದ್ಯಾವುದಕ್ಕೂ ದುಡ್ಡಿಲ್ಲದೆ ಬೀದಿಗೆ ಬಂದ್ಬಿಡ್ತೀವಿ ಅಷ್ಟೇ ಅಲ್ಲ. ಸ್ವಲ್ಪ ಜವಾಬ್ದಾರಿ ಇಲ್ಲ ನಿನಗೆ ಅಲ್ಲ? ನಿನ್ನ ಕೈಲಿ ಆಗ್ಲಿಲ್ಲ ಅಂದ್ರೆ ನನಗೆ ಹೇಳಬೇಕಾಗಿತ್ತು, ನಾನೇ ಎತ್ತಿಟ್ಕೋತಾ ಇದ್ದೆ. ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆಗಲಿ, ಅದಕ್ಕೆ ನೀನೇ ಕಾರಣ ಹೇಳಿದ್ದೀನಿ. ಹೋಯ್ತು ಹೋಯ್ತು, ಎಲ್ಲ ಹೋಯ್ತು. ಈಗ ಏನಮ್ಮ, ಏನಾಯ್ತು? ನಾನು ಹೇಳಿದ್ರೆ ನೀವು ನಂಬಿರ್ಲಿಲ್ಲ. ಇವತ್ತು ಕಾಶಿ ಮುಖ ನೋಡಿದೆ, ಅಪ್ಶಕ್ನ ಆಯ್ತು. ಈಗ ನೋಡಿ ಏನಾಗಿದೆ ಅಂತ. ನನಗೇನಾದರೂ ಆದರೂ ಪರವಾಗಿಲ್ಲ, ನನ್ನಿಂದಾಗ ನಮ್ಮ ಮನೆಯವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳ್ದೆ ತಾನೆ. ಈಗ ಏನಾಯ್ತಮ್ಮ? ನಿಮ್ಮ ಮಗ ಕಾಲ್ ಮಾಡಿದ್ರು ಮಾವ. ಅವತ್ತು ಇವ್ರು ಮೈಸೂರಿಗೆ ಹೊರಟಿದ್ರಲ್ಲ, ಅವ್ರ ಬ್ಯಾಗ್ ಒಳಗಡೆ ಒಂದು ನೀಲಿ ಬಣ್ಣದ ಫೈಲ್ ಇಡು ಅಂತ ನನಗೆ ಹೇಳಿದ್ರು. ಅಷ್ಟೊತ್ತಿಗೆ ಕಾಶಿ ಅವ್ರು ಬಂದ್ಬಿಟ್ರಲ್ಲ, ಆ ಗಡಿಬಿಡಿನಲ್ಲಿ ನಾನು ಮರ್ತೇ ಬಿಟ್ಟೆ. ಈಗ ನೋಡಿದ್ರೆ ಅವ್ರ ಕೆಲಸಕ್ಕೆ ಕೂತ್ ಬಂದ್ಬಿಟ್ಟಿದ್ಯಂತೆ. ಅಯ್ಯೋ ಭಗವಂತ, ನಾನು ಏನಪ್ಪ ಮಾಡಲಿ? ಈಗಲಾದರೂ ನಂಬಿಕೆ ಬಂತ ನಿಮಗೆ? ಬೈಕ್ ಅವ್ನು ಗುದ್ದಿದ್ದು, ನನ್ನ ಬೆರಳು ಕುಯ್ಕೊಂಡಿದ್ದು, ಹಾಲು ಚೆಲ್ಲಿದ್ದು, ಈಗ ಫೈಲ್ ಮಿಸ್ ಆಗಿದ್ದು, ಎಲ್ಲದಕ್ಕೂ ಕಾಶಿ ಅವರೇ ಕಾರಣ.
ಅವ್ರ ಮುಖ ನೋಡ್ದಾಗ್ಲೆಲ್ಲ ಏನಾದರೂ ಒಂದು ಹಾಗೆ ಆಗುತ್ತೆ. ಅದಕ್ಕೆ ಅವ್ರ ಮುಖ ನೋಡಬಾರ್ದು ಅಂತಾನೆ ರೂಮಲ್ಲಿ ಬಚ್ಚಿಟ್ಕೊಂಡ್ರೆ ಅಲ್ಲೂ ಬಂದು ಅವ್ರ ಮುಖ ತೋರಿಸ್ಬಿಟ್ರು. ಇನ್ನು ಏನೇನು ಅನಾಹುತ ಕಾದಿದ್ಯೋ ಏನೋ. ಮಾವ, ಇದಿಷ್ಟಕ್ಕೆ ಮುಗಿಯಲ್ಲ. ಸಂಧ್ಯಾ ಅವ್ರು ಹೇಳಿದ್ರು ಕೆಲವೊಂದು ಅಪಶಕುನದ ಮುಖಗಳಿರುತ್ತವೆ ಅಂತ. ಅದು ನಿಜನೇ, ಅದು ಖಂಡಿತ ನಿಜನೇ. ಕಾಶಿ ಅವ್ರ ಮುಖ ಅಪಶಕುನನೇ, ಅವ್ರ ಮುಖ ಅನಿಷ್ಟ, ಅವ್ರ ಮುಖ ಅಪಶಕುನ ಅಷ್ಟೇ. ಅಕ್ಕ, ಗುಡಿ ಹತ್ರ ನಿನ್ನನ್ನು ನೋಡಿದಾಗ ನಮ್ಮ ಯಜಮಾನ್ರು ನಿಮ್ಮ ಮನೆಗೆ ಹೋಗೋಣ ಅಂದರು. ನಾನು ತಡೆದೆ. ಪದೇ ಪದೇ ಹೋದರೆ ಅಕ್ಕಂಗೆ ಬೇಜಾರಾಗುತ್ತೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ನೀನು ಹಾಗೆ ಅಂದ್ಕೊಂಡಿರ್ಬೋದು, ಆದರೆ ನಮ್ಮ ಗಿರಿಜಮ್ಮ ಹಾಗಲ್ಲ ಅಂತ ಹೇಳಿದ್ರು. ಆದರೆ ಈಗ ಸತ್ಯ ಗೊತ್ತಾಯಿತು. ಅದು ನನಗೆ ಗೊತ್ತಾಯಿತು, ಅವ್ರಿಗೆ ಗೊತ್ತಾಗಲಿಲ್ಲ. ನನ್ನ ಗಂಡ ಯಾವಾಗಲೂ ನಿನ್ನ ಬಾಯಿ ತುಂಬ ಗಿರಿಜಮ್ಮ ಗಿರಿಜಮ್ಮ ಅಂತ ಕರಿತಾ ಇದ್ರು. ಅವ್ರ ಬಗ್ಗೆ ನಿನಗೆಲ್ಲ ಮಾತಾಡಿದ್ಯಾ ಅಂದರೆ ದೇವ್ರ ಆಣೆಗಳು ನನಗೆ ನಂಬೋಕ್ಕಾಗ್ತಿಲ್ಲ. ಮಾವ ಮಕ್ಕಳು ಮುಂದೆ ಹೀಗೆಲ್ಲ ಹೇಳಿದೀಯಾ? ನಿನಗೆ ಕೈ ಮುಗಿ ಕೇಳ್ಕೊತೀನಿ, ಅಪ್ಪ ಅಮ್ಮನ ಹತ್ರ ಇದನ್ನು ಹೇಳಕ್ಕೆ ಹೋಗ್ಬೇಡ. ನಮಗಿಂತ ಜಾಸ್ತಿ ಅವ್ರು ನೊಂದ್ಕೋತಾರೆ. ಪ್ಲೀಸ್. ಗೌರಿ, ನಾನು ಏನು ಹೇಳಕ್ ಸಾಕು. ಈಗ ನೀನು ಮಾತಾಡಿರೋದೇ ಸಾಕು, ಬೇರೆ ಏನು ಹೇಳಕ್ಕೆ ಹೋಗ್ಬೇಡ. ಬನ್ನಿ. ಗಿರಿಜಮ್ಮ, ನಾವು ರಾಂಗ್ ಟೈಮಲ್ಲಿ ಬಂತು ಅನ್ಸುತ್ತೆ. ತಪ್ಪು ನಮ್ಮದೇ ಮರ್ರೆ. ಅದು ಗೌರಿ ಮೊಬೈಲ್ ಬಿಟ್ಟು ಹೋಗಿದ್ದಳು, ತಗೊಂಡೋಗ ಒಂದಳಿ ಬಂತು. ಅಲ್ಲ, ನೀವೇನು ಬೇಜಾರು ಮಾಡ್ಕೊಂಬೇಡಿ. ಅಲ್ಲ ಗಿರಿಜಮ್ಮ, ನಿಮ್ಗೆ ನನ್ನ ಮುಖ ಅಪಶಕುನ ಅಂದೇಳಿ ಮೊದಲೇ ಹೇಳಿದ್ದೀರ. ನಾ ಈ ಮನೆ ಬದಿಯೇ ಬತ್ತಿಲ್ಲ ಇದ್ದಿತ್ತಲ್ಲ. ಅಡ್ಡಿಲ್ಲ, ಈಗ ಗೊತ್ತಾಯ್ತಲ್ಲ. ಇನ್ನು ಮುಂದೆ ನಾನು ಈ ಅನಿಷ್ಟ ಮುಖ ಹೊತ್ಕೊಂಡು ಯಾವತ್ತೂ ಈ ಮನೆ ಹೊಸಲು ತೊಳೆದಿಲ್ಲ. ನೀವು ಒಳ್ಳೆ ರೀತಿ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಮತ್ತೆ ಯಜಮಾನ್ರೆ, ಮತ್ತೆ ಮಕ್ಕಳೇ, ಸಾರಿ ಗಿರಿಜಮ್ಮ, ಅದು ಅಭ್ಯಾಸ ಬಲ ಅಲ್ಲ, ಅದಕ್ಕೆ ಮುಟ್ಟುಕೋದೆ. ಸಾರಿ. ಮತ್ತೆ ಯಾಕ್ರಿ, ಏನಾಯ್ತು? ಎಂತಕ್ಕೂ ನಿದ್ದೆ ಬತ್ತಿಲ್ಲ ಮರತಿ. ಅಕ್ಕ ಯಾವತ್ತೂ ಆ ರೀತಿ ಮಾತಾಡೋಳೆ ಅಲ್ಲ ರೀ. ಯಾವುದೋ ಟೆನ್ಷನಲ್ಲಿ ಹಾಗೆ ಅಂದಿರ್ತಾಳೆ. ನೀವು ಅದನ್ನು ಮನ್ಸಿಗೆ ಹಾಕ್ಕೊಂಡು ಕೊರಗಬೇಡಿ. ಚಚೆ, ಗಿರ್ಜಮ್ಮನ ಬಗ್ಗೆ ನಂಗೆ ಗೊತ್ತಿಲ್ಲ.
ಅವ್ರು ತಮಗಿಲ್ದಿದ್ರು ಇನ್ನೊಬ್ರು ಹೊಟ್ಟೆ ತುಂಬಿಸು ಅನ್ನಪೂರ್ಣೇಶ್ವರಿ ಇದ್ದಂಗೆ. ಅವ್ರು ಎಂತ ಅಂದರೂ ನಾನು ಬೇಜಾರು ಮಾಡ್ಕೊಂತಿಲ್ಲ. ಅರೆ ಹಿಂಗೆ ಮುಂದೆ ಅವ್ರ ಮನೆಗೆ ಹಾಪ್ಕಾತಿಲ್ಲಲ್ಲ, ಅದಕ್ಕೆ ಬೇಜಾರು. ಮದುವೆ ಇಷ್ಟು ವರ್ಷ ಆರು ಆ ಭಗವಂತ ನಮ್ಗೆ ಮಕ್ಕಳ ಭಾಗ್ಯ ಕೊಡಲಿಲ್ಲ. ಸ್ಕಂದ ಪ್ರಾಣಿನೇ ನಮ್ಮ ಸ್ವಂತ ಮಕ್ಕಳು ಅನ್ಕೊಂಡು ಬಜ್ಜಿ ಬೊಂಡ ನೆಪ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಕಣ್ಕ ಬರ್ತಾ ಇದ್ದೀನಿ. ಆದ್ರೆ ಈಗ ಆ ಭಾಗ್ಯ ಹೊರಟಾಯ್ತು ಬರ್ತಿ. ಇನ್ನವ್ರನ್ನ ಕಾಮುದು ಹೆಂಗೆ, ಮಾತಾಡ್ಸೋದು ಹೆಂಗೆ? ರೀ, ನೀವು ಅಳ್ಬೇಡಿ. ನೀವು ಮನೆಗೆ ಹೋಗಲ್ಲ ಅಂದಿದ್ದೀರಾ ಅಂತ ನಾವು ಹೋಗದೆ ಇರಕ್ಕಾಗುತ್ತಾ? ಬೇರೆ ಜಗಳ ಆದ್ರೆ ಬೇಡ ಅಂದ್ರು ನಾನೇ ಮನೆಗೆ ನುಗ್ಕೊಂಡು ಹೋಗ್ತಿದ್ದೆ ಬರ್ತೀನಿ. ಆದ್ರೆ ಅವ್ರಿಗೆ ನನ್ನ ಮುಖ ಕಂಡ್ರೆ ಅಪಶಕುನ ಬರಲ್ಲ. ಈಗ ಹೋಗೋದಾದ್ರೂ ಹೆಂಗೆ? ಚಿಂತೆ ಮಾಡಬೇಡಿ. ಮನೇಲಿ ಸಿಗ್ಲಿಲ್ಲ ಅಂದ್ರೆ ಏನು, ನಾಳೆ ಸ್ಕಂದ ಪ್ರಣಿ ಸ್ಕೂಲು ಕಾಲೇಜಿಗೆ ಹೋಗ್ತಾರಲ್ಲ, ಅಲ್ಲಿ ಕಾದಿದ್ದು ನಾವು ಮಾತಾಡ್ಸ್ಕೊಂಬರೋಣ. ಇವಾಗ ಮಲ್ಕೊಳ್ಳಿ. ಅಕ್ಕ, ನಾನು ಯಾವಾಗ ಒಬ್ಬೊಬ್ಬನೇ ಬಸ್ಸಲ್ಲಿ ಓಡಾಡೋದು? ನೀನು ನನ್ನಷ್ಟು ದೊಡ್ಡವನಾದ್ಮೇಲೆ ಹೋಗ್ಬೋದು, ಆದ್ರೆ ಈಗ ಒಬ್ಬೊಬ್ಬನೇ ಎಲ್ಲೂ ಆಚೆ ಹೋಗಂಗಿಲ್ಲ, ಗೊತ್ತಾಯ್ತಾ? ಹ್ಞೂ ಅಕ್ಕ, ಗೊತ್ತಾಯ್ತು. ಹೋಗೋಣ ಬನ್ನಿ. ಬೇಡ ಮರ್ತಿ, ಮಕ್ಕಳು ನಾವು ಸಿಕ್ಕಿದ ವಿಷಯನ ಮನೆಗೆ ಹೋಗಿ ಹೇಳ್ತಾರೋ ಏನೋ ಅಂದೇಳಿ ಹೆದರಿಕೆ ಆಗ್ತೈತೆ ಮರ್ತಿ. ಬಾಪ ಹಾಗೆಲ್ಲ ಏನೂ ಇಲ್ಲ, ಬನ್ನಿ ಬನ್ನಿ. ಚಿಕ್ಕಪ್ಪ, ಸ್ಕಂದ ಪ್ರಾಣಿ, ಚಿಕ್ಕಮ್ಮ, ಸ್ಕಂದ ಸ್ಕಂದ ತಿಂಡಿ ತಿಂದೆ ಮಗನೇ? ನಾನು ತಿಂದೆ ಚಿಕ್ಕಪ್ಪ, ಆದ್ರೆ ಅಕ್ಕ ಮಧ್ಯಾಹ್ನ ತಿಂತೀನಿ ಅಂತ ಬಾಕ್ಸ್ ಕಟ್ಟಿಸ್ಕೊಂಡಿದ್ದಾಳೆ. ಎಂತಕ್ ಮಗಳೇ? ಅದು ಚಿಕ್ಕಪ್ಪ, ಅಮ್ಮ ಉಪವಾಸ ಮಾಡ್ತಿದ್ರು, ಹಾಗೆ ನಾನು ಅವ್ರ ಜೊತೆ ಸೇರ್ಕೊಂಡೆ. ಬನ್ನಿ, ಇಬ್ರು ಡ್ರಾಪ್ ಮಾಡ್ತೀವಿ, ಆಟೋದಲ್ಲಿ ಹೋಗೋಣ. ಸರಿ ಬನ್ನಿ ಹೋಗೋಣ. ಸ್ಕಂದ, ಪರವಾಗಿಲ್ಲ ಚಿಕ್ಕಮ್ಮ, ಇನ್ನೇನು ಸ್ಕೂಲ್ ವ್ಯಾನ್ ಬಂದ್ಬಿಡತ್ತೆ. ಸ್ಕಂದನ ವ್ಯಾನ್ ಹತ್ತಿಸ್ಬಿಟ್ಟು ನಾನು ಹಂಗೆ ಕಾಲೇಜ್ಗೆ ಹೋಗ್ತೀನಿ. ಸ್ಕಂದ, ನಿಂಗೆ ಸ್ಕೂಲಿಗೆ ಲೇಟ್ ಆಯ್ತು ಮಗನೇ, ನಾನೇ ಕರ್ಕೊಂಡು ಹೋಗ್ತೆ. ಬನ್ನಿ, ಹಾಪ ಇಲ್ಲ. ಅಕ್ಕ ಬಂದ್ರೆ ನಾನು ಬರ್ತೀನಿ. ಸರಿ ಬಿಡಿ, ಪರವಾಗಿಲ್ಲ. ತಗೊಳ್ಳಿ ಚಾಕ್ಲೇಟು. ನಾವು ಕೊಟ್ವಿ ಅಂತ ಅಮ್ಮಂಗೆ ಹೇಳ್ಬಾರ್ದು. ತಗೋ, ನಿಂಗೆ ಚಿಪ್ಸ್ ತಂದಿದೆ, ಇದು ನಿಂಗೆ ಇಷ್ಟ ಅಲ್ದಾ? ಚಿಕ್ಕಮ್ಮ, ನೀವಿಬ್ರು ಎಷ್ಟು ಒಳ್ಳೆಯವರು. ಆದ್ರೆ ಅಮ್ಮ ಯಾಕೆ ನಿಮ್ ಮುಖ ನೋಡ್ಬಾರ್ದು, ನಿಮ್ ಮುಖ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ನೋಡ್ಕೋತೀನಿ ಚಿಕ್ಕಮ್ಮ, ನೀವು ಹೋಗಿ ಬನ್ನಿ. ಅಮ್ಮ 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 ಅಮ್ಮ, ನಿಂಗೊಂದು ಸರ್ಪ್ರೈಸು. ಸರ್ಪ್ರೈಸಾ? ಏನೋ? ಟಂಟಡಾನ್! ಏನೋ ಇದು? ಈ ಸತಿ ಟೀಚರು ವೆರಿ ಗುಡ್ ಅಂತ ಹಾಕಿದ್ದಾರೆ. ಈ ಸತಿ ಯೂನಿಟ್ ಟೆಸ್ಟ್ ಅಲ್ಲಿ ಕ್ಲಾಸ್ಗೆ ನಾನು ಫಸ್ಟ್. ಹೌದಾ? ಅಯ್ಯೋ ನನ್ ಕಂದ, ನನ್ನ ದೃಷ್ಟಿನೇ ಬೀಳುತ್ತೆ. ಯಾವಾಗ್ಲೂ ನಿನ್ ಮಾರ್ಕ್ಸ್ ಕಾರ್ಡಲ್ಲಿ ಬರೀ ಸೊನ್ನೆನೆ ನೋಡಿ ನೋಡಿ, ಸೊನ್ನೆ ಮುಂದೆ ನಂಬರ್ ಇರುತ್ತೆ ಅನ್ನೋದೇ ಮರ್ತೋಗ್ಬಿಟ್ಟಿತ್ತು. ಜಾಣ ಮರಿ ಕಣೋ. ಶಬಾಷ್ ಮೊಮ್ಮಗನೇ, ನಿಮ್ಮಪ್ಪನಿಗೇನೆ ನೀ ಬುದ್ಧಿವಂತ. ಇನ್ನೂ ಚೆನ್ನಾಗಿ ಓದು. ಕೀಪ್ ಇಟ್ ಅಪ್. ಆಯ್ತಾ ತಾತ? ಅಮ್ಮ, ಮತ್ತೆ ನೀನು ಚಿಕ್ಕಪ್ಪನ ಮುಖ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ ಅಂತಿದ್ಯಲ್ಲ, ಇವತ್ತು ಅವ್ರು ಸಿಕ್ಕಿದ್ರು. ಅವ್ರ ಮುಖ ನೋಡ್ಕೊಂಡೆ ನಾನು ಸ್ಕೂಲ್ಗೆ ಹೋಗಿದ್ದು. ಕಾಶಿ ಅವ್ರು ಸಿಕ್ಕಿದ್ರಾ? ನೀನು ಅವ್ರ ಮುಖ ನೋಡ್ಕೊಂಡು ಹೋಗಿದ್ಯಾ? ಹೌದಮ್ಮ, ಅದಕ್ಕೆ ಟೀಚರ್ ವೆರಿ ಗುಡ್ ಅಂತ ಹಾಕಿರೋದು. ನೋಡಿದ್ಯಾ, ಚಿಕ್ಕಪ್ಪನ ಮುಖ ಅಪಶಕುನ ಅಂತ ಹೇಳ್ತಿದ್ದೆ, ಅಲ್ಲ ಅವ್ರ ಮುಖ ಲಕ್ಕಿ. ಅಯ್ಯೋ ಲಕ್ಕಿ ಅಂತೆ ಲಕ್ಕಿ, ಸುಮ್ಮನೆ ಇರ. ಪ್ರಣಿ, ನೀನು ಅವ್ರು ಸಿಕ್ಕಿದ್ರು ಅಂತ ಹೇಳಲೇ ಇಲ್ವಲ್ಲೇ? ಇನ್ನೇನು ಕಾದಿದ್ಯೋ ಏನೋ. ದೇವ್ರೆ ದೇವ್ರೆ. ಅಮ್ಮ,
ನಾವು ಅವ್ರನ್ನ ನೋಡಿದ್ವಿ ಅಂತ ಗೊತ್ತಾದರೆ ನೀನು ಅವ್ರನ್ನ ಬೈಕೋತೀಯಾ ಅಂತ ಅಮ್ಮಂಗೆ ಹೇಳಬೇಡ ಅಂದರು. ಅದಕ್ಕೆ ಸುಮ್ಮನಾದೆ. ಆದರೂ ಪಾಪ ಅಮ್ಮ ಕಾಶಿ ಚಿಕ್ಕಪ್ಪ. ಏಯ್ ಸುಮ್ಮನೆ ಇರೇ, ನೀನು ಅವ್ರ ಪರವಾಗಿ ಮಾತಾಡಬೇಡ. ಸ್ಕಂದ ಬೆಳಗ್ಗೆನೆ ಅವ್ರ ಮುಖ ನೋಡ್ಕೊಂಡು ಹೋಗಿದ್ಯಲ್ಲೋ, ಇನ್ನು ಏನೇನು ಕಾದಿದ್ಯೋ ಏನು ಕತೆನೋ. ಗಿರಿ ಗಿರಿ ಶ್ರೀ ಹೇಳಿಲ್ವಾ ನಾನು ಏನಾದರೂ ಹಾಗೆ ಆಗುತ್ತೆ ಅಂತ. ಫೈಲ್ ಇಟ್ಟಿರಲಿಲ್ಲ ಅಂತ ಮೊದಲೇ ಕೋಪ ಮಾಡ್ಕೊಂಡಿದ್ರು. ಇನ್ನೀಗ ಬಂದ ಮೇಲೆ ಇನ್ನೇನೇನು ಅನ್ಸ್ಕೋಬೇಕು ಭಗವಂತ, ನೀನೇ ಕಾಪಾಡಪ್ಪ. ರೀ ಅದು ನಾನು ನಿಮ್ಮ ಬ್ಯಾಗಲ್ಲಿ ಫೈಲ್ ಇಡಬೇಕಿತ್ತು, ನಿಜವಾಗ್ಲೂ ಮರ್ತ್ಬಿಟ್ಟೆ. ಸಾರಿ ರೀ, ಸಾರಿ. ಏನ್ ಮಾಡ್ತಾ ಇದೀಯ ನೀನು? ಅದು ಪ್ಲೀಸ್ ಬೈಬೇಡ್ರಿ. ಏನಾಯ್ತು ಅಂತ ಹೇಳ್ತೀನಿ. ಅವತ್ತು ಕಾಶಿ ಅವ್ರು ಬಂದ್ರಲ್ಲ. ಸಮಾಧಾನ. ಈಗ ಯಾರು ನಿನ್ನ ಬೈದಿದ್ದು? ನೀನ್ ಮಾಡಿದ ಕೆಲಸದಿಂದ ನನ್ನ ಕೆಲಸ ಉಳಿತು ಗಿರಿ.